ನೋಡಿ, ಕೆಲ ಸರ್ಕಾರಿ ವಾಹನಗಳನ್ನ ವೈಯಕ್ತಿಕವಾಗಿ ಸಾಕಷ್ಟು ಮಂದಿ ಉಪಯೋಗಿಸ್ಕೊಳ್ತಾರೆ. ಏನು ತರಕಾರಿ ತರೋದಕ್ಕೆ, ಅವರ ಒಂದು ಪರಿವಾರನ ಡ್ರಾಪ್ ಮಾಡ್ಲಿಕ್ಕೆ ಈ ರೀತಿಯಾಗಿ ಬಳಸ್ಕೊಳ್ತಾರೆ. ಓಕೆ, ಅದು ಪರವಾಗಿಲ್ಲ. ಆದ್ರೆ ಈ ಒಂದು ಸರ್ಕಾರಿ ವಾಹನಗಳನ್ನ ಮದ್ಯ ಬಾಟಲಿಗಳನ್ನ ತರಲಿಕ್ಕೂ ಉಪಯೋಗ ಮಾಡ್ಕೊಳ್ತಾರೆ ಅಂದ್ರೆ ನಂಬ್ತೀರಾ? ಎಸ್, ಈ ಒಂದು ಘಟನೆ ಪಾವಗಡದಲ್ಲಿ ನಡೆದಿದೆ. ಏನಿದೆ, ಯಾಕೆ, ಹೇಗೆ, ಯಾವ ಇಲಾಖೆಯವರು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ಇಲ್ಲಿ ಪಾವಗಡದಲ್ಲಿ ಸರ್ಕಾರಿ ವಾಹನಗಳು ವೈಯಕ್ತಿಕ ಕೆಲಸಕ್ಕೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಎಸಲಿ ಯಾಕೆ ಅಂಥ ವೈಯಕ್ತಿಕ ಕೆಲಸ ಏನಿತ್ತು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕಾನೂನು ಅರಿತವರಿಂದಲೇ ಒಂದು ರೀತಿಯಲ್ಲಿ ಕಾನೂನಿನ ಉಲ್ಲಂಘನೆ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು. ಪಾವಗಡ ಸಾರ್ವಜನಿಕರಿಂದ ವಾಹನ ದುರ್ಬಳಕೆ ವಿರುದ್ಧ ಈಗ ಅಲ್ಲಿನ ಸ್ಥಳೀಯರು ಕಿಡಿಕಾರಿದ್ದಾರೆ. ನೋಡಿ, ಮದ್ಯದ ಅಂಗಡಿಯಲ್ಲಿ ಮದ್ಯವನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಈಗ ನಮ್ಮ ಕರ್ನಾಟಕ ವಾಹಿನಿ ಸೆರೆ ಮಾಡಿರುವಂತದ್ದು. ಸರ್ಕಾರಿ ವಾಹನ ಒಂದೆಡೆ ನಿಲ್ಲಿಸಿ ಮದ್ಯನ ತೆಗೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಈಗ ಸೆರೆಯಾಗಿದೆ. ಇದರಲ್ಲಿ ಅಧಿಕಾರಿಗಳ ವರ್ತನೆ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಈಗ ಚರ್ಚೆಗಳಾಗ್ತಾ ಇದೆ. ಇಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಈಗ ಜನರು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಎಸ್, ನೋಡಿ, ದೃಶ್ಯಾವಳಿಗಳಲ್ಲಿ ನೀವೇ ಸಹ ನೋಡ್ತಾ ಇದ್ದೀರಿ. ಹೇಗೆ ಅಯ್ಯಪ್ಪ ಮದ್ಯದ ಅಂಗಡಿಗೆ ಹೋಗಿ ಅಲ್ಲಿ ಒಂದು ಬಾಟಲ್ ಎಣ್ಣೆನ ಖರೀದಿ ಮಾಡಿ, ಹೇಗೆ ಕಾರ್ ಸಮೇತ ನೋಡಿ ಅಲ್ಲಿ ಕಾರ್ ಪಾರ್ಕಿಂಗ್, ಕಾರ್ ಎಷ್ಟು ದೂರದಲ್ಲಿ ಪಾರ್ಕ್ ಮಾಡಿದ್ದಾರೆ ಅಂತ, ಪಾರ್ಕ್ ಮಾಡಿ ಸೀದಾ ಹೋಗಿ ಅದೇ ವ್ಯಾನ್ ನಲ್ಲಿ ಎಣ್ಣೆ ಬಾಟಲ್ ಅನ್ನ ತೆಗೆದುಕೊಂಡು ಎಷ್ಟು ವೇಗವಾಗಿ ಓಡ್ ಬಂದು ಕಾರನ್ನ ಹತ್ತಿ ಹೇಗ್ ಬಚಾವಾಗ್ತಾನೆ ನೋಡಿ. ಮತ್ತೆ ಇನ್ನೆಲ್ಲ ಯಾರಾದ್ರೂ ಸಿಗಾಕೊಂಡ್ರೆ ಇನ್ನೇನ್ ಪ್ರಶ್ನೆ ಕೇಳ್ತಾರೋ, ಯಾರ ಕೈಲಾದ್ರು ತಗ್ಲಾಕೊಂಡ್ರೆ ನನ್ನ ಗತಿ ಇನ್ನೇನು ಅಂತ ಹೇಳಿ ಭಯಭೀತರಾಗಿ ಓಡೋಗ್ತಾರಲ್ಲ, ಆ ರೀತಿಯಾಗಿ ಕಕ್ಕಾಬಿಕ್ಕಿಯಾಗಿ ಅಲ್ಲಿಂದ ಓಡ್ತಾ ಇರೋದು ಪುಣ್ಯಾತ್ಮ ಜೇಬಲ್ಲಿ ಇರಿಸ್ಕೊಂಡು ಬಾಟಲನ್ನ ನೋಡಿ. ಇಂತಹ ಅಧಿಕಾರಿಗಳಿಗೆ ಯಾವ ರೀತಿಯಾಗಿ ಒಂದ್ ರೀತಿಲಿ ಜನರಿಗೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ರೀ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ, ಇದೇನಾ ನೀವು ಮಾಡ್ತಾ ಇರೋದು ದೇವ್ರ ಕೆಲಸ? ದೇವ್ರೇನೋ ವರ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ನೈವೇದ್ಯನ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಷ್ಟೇ. ಇಲ್ಲಿ ನೋಡಿ, ಇಂತಹ ಅಧಿಕಾರಿಗಳ ವಿರುದ್ಧ ನಿಜವಾಗ್ಲೂ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗ್ತದೆ. ಸರ್ಕಾರಿ ವಾಹನದಲ್ಲಿ ಬಂದಂತಹ ಮದ್ಯದ ಅಂಗಡಿಯಲ್ಲಿ ಈಗ ಮದ್ಯನ ಖರೀದಿಸಿ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಸಹ ನೋಡ್ತಾ ಇದ್ದೀರಿ. ಸಾರ್ವಜನಿಕ ವಲಯದಲ್ಲಿ ಈಗ ಭಾರಿ ಕೆಂಗಣ್ಣಿಗೆ ಗುರಿ ಆಗಿರುವಂತದ್ದು ಈ ಒಂದು ವಿಡಿಯೋ ತುಣುಕು. ಪಾವಗಡ ಎತ್ತ ಸಾಕ್ತಾ ಇದೆ, ಅಲ್ಲಿನ ಸಮಾಜ ಎತ್ತ ಸಾಕ್ತಾ ಇದೆ ನೋಡಿ. ಇಷ್ಟೆಲ್ಲ ಮೊದಲೇ ಅಲ್ಲಿ ಪಾವಗಡದಲ್ಲಿ ಯಾವ ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ, ಯಾವ ಒಂದು ಅಭಿವೃದ್ಧಿಗಳೂ ಕಾಣ್ತಾ ಇಲ್ಲ, ಯಾವ ಒಂದು ಹಳ್ಳಿಗಾಡಿನ ಗ್ರಾಮಗಳಲ್ಲಿಯೂ ಸಹ ಉದ್ಧಾರ ಇಲ್ಲ. ಅಂಥದ್ರಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ನಿದರ್ಶನ. ಎಸಿನ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಇಮ್ರಾನ್ ಸಂಪರ್ಕದಲ್ಲಿದ್ದಾರೆ. ಇಮ್ರಾನ್, ನಿಜವಾಗ್ಲೂ ಈ ರೀತಿಯಾದಂತ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ನೋಡಿ, ಅದನ್ನೇ ಹೇಳೋದು, ನಿಮ್ಮ ಪಾವಗಡದಲ್ಲಿ ಅಭಿವೃದ್ಧಿ ಆಗ್ತಿದೆ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಭಿವೃದ್ಧಿ ಮಾಡ್ಬೇಕಾದಂತವ್ರು ಈ ರೀತಿಯಾಗಿ ದಿನನಿತ್ಯ ನೈವೇದ್ಯ ಮಾಡ್ಕೊಳ್ತಾ ಇರೋದಂತೂ ಸತ್ಯ. ಎಸ್, ಹಾಗಾದ್ರೆ ಈ ಅಧಿಕಾರಿ ಯಾರು, ಯಾವ ಇಲಾಖೆಯವರು? ಎಸ್, ಹೇಳಿ ಹಾಗಾದ್ರೆ. ಕಿರಣ್ ಅವರೇ, ಇದು ವಾಹನ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಿದ್ದು. ಓಕೆ, ಅಲ್ಲಿ ಕರ್ನಾಟಕ ಸರ್ಕಾರ ಎಂಬುದಾಗಿ ಇದನ್ನು ಇದೆ, ಸ್ಟಿಕ್ಕರ್ ಇದೆ ಹಿಂದೆ. ಇಲ್ಲಿ ತುಮಕೂರು ರಸ್ತೆ ಬಳಿ ಇರುವಂತಹ ಒಂದು ಮದ್ಯದ ಅಂಗಡಿಯಿಂದ ಒಂದು ಮದ್ಯದ ಅಂಗಡಿಯ ಕೆಲವೇ ಅಂತರದಲ್ಲಿ ವಾಹನ ಬಿಟ್ಟು ಚಾಲಕ ಬಂದು ಆ ಒಂದು ಮದ್ಯದ ಅಂಗಡಿಯಲ್ಲಿ ಮದ್ಯಪ ತಗೊಂಡು ಹೋಗಿ ವಾಹನ ಹತ್ತಿ ಹೋಗುತ್ತಾನೆ. ಇದು ಯಾವ ಮಟ್ಟಿಗಿದೆ ಅಂತಂದ್ರೆ ಸಾರ್ವಜನಿಕರಲ್ಲಿ ಇದು ಬಹಳಷ್ಟು ಇದಾಯ್ತು. ಸರ್, ಇಂತ ಸರ್ಕಾರಿ ವಾಹನದ ಏನೇನಕ್ಕೆ ಬಳಕೆ ಆಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ? ಕರ್ನಾಟಕ ಸರ್ಕಾರ ಅಂತ ಹೇಳಿ ಇರ್ತವೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಶಾಲೆಗಳಿಗೆ ಮಕ್ಕಳಿಗೆ ಬಿಡ್ಲಿಕ್ಕೆ, ಸರ್ಕಾರಿ ತರ್ಲಿಕ್ಕೆ, ಯಾವ್ದೋ ಒಂದು
ಮದ್ವೆ ಹೋಗ್ಲಿಕ್ಕೆ ಇಂಥವಕ್ಕೆ ಬಳಸ್ತಾ ಇದಾರೆ. ಆದ್ರೆ ಇದ್ರ ಬಗ್ಗೆ ಕಡವಾಣ ಹಾಕೋರು ಯಾರು ಇದಕ್ಕೆ? ಇಷ್ಟೆಲ್ಲ ದುರುಪಯೋಗ ಆಗ್ತಾ ಇದ್ರು, ಯಾಕೆ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಲ್ಲ? ಇಂಥ ಬಗ್ಗೆ ಜಿಲ್ಲಾಧಿಕಾರಿಗಳು ಇರ್ಬೋದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇಂಥವ್ರ ಮೇಲೆ ಗಮನ ಹರಿಸ್ಬೇಕು. ಯಾಕಂದ್ರೆ ಒಂದು ಯಾವ್ದೋ ಸಾಮಾನ್ಯ ವ್ಯಕ್ತಿಗಳೆಲ್ಲ ತಪ್ಪು ಮಾಡ್ತಾ ಇರೋದು, ಇವರೊಬ್ಬ ಸರ್ಕಾರಿ ಅಧಿಕಾರಿಗಳು ತಪ್ಪು ಮಾಡ್ತಾ ಇರೋದ್ರದ್ದು ಗಮನ ಹರಿಸ್ಬೇಕು. ಇದೇನೋ ವಾಹನ ಚಾಲಕನ ತಗೊಂಡೋಗಿ ಮೇಲಾಧಿಕಾರಿಗಳು ಕೊಡ್ತಾವನ ಮದ್ಯ, ಇಲ್ಲ ಅವನೇ ಬಳಸ್ತಾ ಇದನ್ನ ಎಂಬುದು ಒಂದು ತನಿಖೆ ಆಗ್ಬೇಕು. ಯಾಕಂದ್ರೆ ಒಂದು ವಾಹನ, ಸರ್ಕಾರಿ ವಾಹನದಲ್ಲಿ ಒಂದು ಮದ್ಯ ಅಂಗಡಿಯಿಂದ ಮದ್ಯ ತಗೊಂಡು ಹೋಗಿ ಸರ್ಕಾರಿ ವಾಹನದಲ್ಲಿ ಹೋಗ್ತಾವ್ರಂದ್ರೆ ಯಾವುದೇ ಮಟ್ಟದಲ್ಲಿ ಇದೆ ಇವತ್ತು ನೋಡಿ. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ತನಿಖೆ ಆಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಿ ವಾಹನಗಳು ದುರುಪಯೋಗ ಆಗದಂತೆ ನೋಡ್ಕೊಳ್ಬೇಕು. ಇದಕ್ಕೆ ಸಂಬಂಧಪಟ್ಟ ವಿಶೇಷ ಒಂದು ತನಿಖಾಧಿಕಾರಿಗಳು ಮಾಡಬೇಕು. ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಇಮ್ರಾನ್. ಎಸ್, ನೋಡಿ, ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇರ್ಬೇಕಾಗಾದ್ರೆ? ಅಲ್ಲರಿ, ಸರ್ಕಾರಿ ವಾಹನಗಳು ಏನ್ ಖಾಸಗಿ ವಾಹನಗಳಲ್ಲಿ ತಗೊಂಡೋಗ್ತಾ ಇದ್ರೆ ಬಿಯರ್ನ ಬಾಟಲಿಗಳನ್ನ ಏನಾದ್ರೂ ಸಿಕ್ಬಿಟ್ರೆ ಸಡನ್ ಆಗಿ ಅಡ್ಡ ಹಾಕಿ 1000, 2000, 5000 ಈ ರೀತಿಯಾಗಿ ಫೈನ್ ಅನ್ನ ಕಟ್ಟಿಸ್ಕೊಳ್ತೀರಾ. ಅಂತಹ ಕೆಲಸ ಮಾಡ್ಬೇಕಾದಂತವ್ರು ನೀವು, ಕಾನೂನನ್ನ ಸುವ್ಯವಸ್ಥೆನ ಕಾಪಾಡಬೇಕಾದಂತವ್ರು ನೀವೇನೆ ಈ ರೀತಿಯಾಗಿ ಸರ್ಕಾರೇತರ ವಾಹನಗಳಲ್ಲಿ ಬಿಟ್ಟಿ ಸಿಕ್ಕಿದೆ ವಾಹನ, ಪೆಟ್ರೋಲು ಬಿಟ್ಟಿ, ಇನ್ನೇನು ಯಾವುದೇ ದುಡ್ಡು ಹಾಕಂಗಿಲ್ಲ, ಏನಿಲ್ಲ, ಡೈರೆಕ್ಟ್ ಆಗಿ ಅದೇ ವಾಹನದಲ್ಲಿ ಬರ್ತೀರಿ, ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಕೊಳ್ತೀರಿ, ಏನ್ ಕೆಲಸ ಬೇಕೋ ಆ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ತೀರಿ. ಅಲ್ರಿ, ನಿಮ್ಮ ಫ್ಯಾಮಿಲಿ, ಅಕ್ಕ ತಂಗಿ ಅಣ್ಣ ತಮ್ಮ ಅವ್ರಿಗೇನೋ ಓಡಾಡ್ಬೇಕಾ, ಗಾಡಿ ಕೊಡಿ ಪರವಾಗಿಲ್ಲ. ನಿಮ್ಮ ಮಕ್ಕಳನ್ನ ಎಲ್ಲಾದ್ರೂ ಡ್ರಾಪ್ ಮಾಡ್ಬೇಕಾ, ಕಳ್ಸ್ಕೊಡಿ ಪರವಾಗಿಲ್ಲ. ಯಾರಿಗಾದ್ರೂ ಹಾಸ್ಪಿಟಲ್ಗೆ ಏನಾದ್ರೂ ಕರ್ಕೊಂಡು ಹೋಗ್ಬೇಕಾ, ಏನೋ ಒಂದು ಎಮರ್ಜೆನ್ಸಿ ಇತ್ತು ಅಂತ ಸಂದರ್ಭದಲ್ಲಿ ಹಾಸ್ಪಿಟಲ್ಗೆ ಏನೋ ಕರ್ಕೊಂಡು ಹೋಗ್ಬೇಕಾ, ನಿಲ್ಸಿ. ಖಂಡಿತವಾಗ್ಲೂ ಹೇಳ್ತೀನಿ, ಇಂಥ ಕೆಲಸ ಮಾತ್ರ ಯಾರು ಮಾಡೋದಿಲ್ಲ. ಆದ್ರೆ ಹೇಳ್ತಾ ಇರುವಂತದ್ದು ಈ ರೀತಿಯಾಗಿ ಬೇಕಾದ್ರೂ ಉಪಯೋಗಿಸ್ಕೊಳ್ಳಿ ಸರ್ಕಾರಿ ವಾಹನಗಳನ್ನ. ಅಲ್ರಿ, ಮದ್ಯಪಾನ ತರ್ಲಿಕ್ಕೆ, ಎಣ್ಣೆ ತಗೊಂಡ್ಬರ್ಲಿಕ್ಕೆ ನೀವು ಬಾರ್ ಅಂಗಡಿ ಮುಂದೆ ನಿಲ್ಸಿ ಗಾಡಿಯಲ್ಲಿ, ಅದ್ ಯಾವ ಧೈರ್ಯದ ಮೇಲೆ ನೀವು ಆ ಒಂದು ಎಣ್ಣೆ ಬಾಟಲ್ನ ಎತ್ಕೊಂಡು ಹೋಗ್ತೀರಿ ಅಂದ್ರೆ ನಿಜವಾಗ್ಲೂ ಚೀಮಾರಿ ಹಾಕ್ಬೇಕು ನಿಮಗೆ. ಅದ್ಯಾವ ಅಧಿಕಾರಿನೇ ಇರ್ಲಿ, ನಿಜವಾಗ್ಲೂ ಸೂಕ್ತ ತನಿಖೆ ನಡೆಸಲೇಬೇಕಾಗುತ್ತೆ. ಈ ಒಂದು ಲೊಕೇಶನ್ ಸಮೇತ ಈಗ ನಾವು ಇದನ್ನ ಎಲ್ಲಾ ಕಡೆನೂ ಜಿಲ್ಲಾಧಿಕಾರಿಗಳಿಗೂ ಸಹ ಕಳಿಸ್ತೀವಿ, ಮತ್ತೆ ಹಾಗೆ ಎಲ್ಲ ಉನ್ನತ ಮಟ್ಟದ ಅಧಿಕಾರಿಗಳಿಗೆ, ಲೋಕಾಯುಕ್ತಕ್ಕೂ ಸಹ ಇದನ್ನ ಸೆಂಡ್ ಮಾಡ್ತೀವಿ. ಎಸ್, ಹಾಗಾದ್ರೆ ನೋಡೋಣ, ಇದೇ ಈ ಒಬ್ಬ ಮದ್ಯದ ಬಾಟಲಿನ ಹಿಡ್ಕೊಂಡು ಸರ್ಕಾರೇತರ ವಾಹನವನ್ನು ಚಲಾಯಿಸ್ತಾ ಇರುವಂತಹ ವ್ಯಕ್ತಿ ಈ ಅಪ್ಪ ಯಾರು ಅನ್ನೋದನ್ನ ಆದಷ್ಟು ಬೇಗ ನಿಮಗೆ ಸೂಕ್ತ ಮಾಹಿತಿಯನ್ನು ಸಹ ದೊರಕಿಸ್ತೀವಿ.